ಆರ್ಥಿಕ ತೊಂದರೆಯಿಂದಾಗಿ ಲೀಸ್ ಮಾಡಬೇಕು ಅಂತೇಳಿ ಒಂದು ಆರ್ಡ್ರ್ ಮಾಡ್ತಾರೆ ಗೌರ್ಮೆಂಟಿಂದ. ಆರ್ಡ್ರ್ ಮಾಡಿದಾಗ ಏನು ಮಾಡ್ತಾರೆ, ಕಾರ್ಖಾನೆಯಲ್ಲಿ ಬಂಡವಾಳದ ಕೊರತೆಯಿಂದ ಫ್ಯಾಕ್ಟ್ರಿ 4 ವರ್ಷ ನಡೆದಿರಲ್ಲ. ಇನ್ನು ಲೀಸ್ ಮಾಡೋಕ್ಕೆ ಈ ಟೆಂಡರ್ ಕರೀತಾರೆ. ಈ ಟೆಂಡರ್ ಕರೆದಾಗ ಕೆಲವೊಂದು ಷರತ್ತುಗಳಾಗ್ತಾರೆ ಸರ್. ನಮಗೆ ಬಾಕಿದೆಲ್ಲ ಬೇಡ, ಬರೀ ನಾವು ಎಂಪ್ಲಾಯಿಗಳದ್ದು ಮಾತ್ರ ಕೇಳ್ಕೊತೀವಿ ನಾವು. ನಮಗೆ ಷರತ್ತು ಹಾಕ್ತಾರೆ. ಏನಂತ ಹೇಳಿದ್ರೆ ಗುತ್ತಿಗೆ ನೌಕರರು ಇಷ್ಟು, ಹಂಗಾಮಿ ನೌಕರರು ಇಷ್ಟು, ಮತ್ತು ಪರ್ಮನೆಂಟ್ ಅವ್ರು ಇಷ್ಟು ಅಂತೇಳಿ ಹಾಕ್ತಾರೆ. ಅವ್ರನ್ನ ಕಂಟಿನ್ಯೂ ಮಾಡಬೇಕು ಕೆಲಸದಲ್ಲಿ. ಸಾಧ್ಯ ಇಲ್ಲ ಅಂತಂದರೆ, ಅವಶ್ಯಕತೆ ಇಲ್ಲ ಅಂತಂದ್ರೆ VRS ಕೊಡಬೇಕು ಅಂತೇಳಿ ಒಂದು ಗೌರ್ಮೆಂಟೇ ಒಂದು ಆರ್ಡ್ರ್ ಮಾಡುತ್ತೆ ಸರ್. ಕರ್ನಾಟಕದ ನಡವಳಿ, ಸರ್ಕಾರದ ನಡವಳಿ ಸರ್. ಇದು ಆರ್ಡ್ರ್ ಮಾಡಿ ಆಮೇಲೆ ಅದ್ರ ಪ್ರಕಾರ ಲೀಸ್ ಮಾಡ್ತಾರೆ ಸರ್. ಲೀಸ್ ಮಾಡಿದಾಗ ಲೀಸ್ ಅಗ್ರಿಮೆಂಟು ಆಗುತ್ತೆ. ಲೀಸ್ ಅಗ್ರಿಮೆಂಟಲ್ಲೂ ಒಂದು ಕ್ಲಾಸ್ ಸೇರಿಸ್ತಾರೆ ಸರ್. ಯಾರು ಹಾಲಿ ಕೆಲಸ ಮಾಡ್ತಾ ಇದ್ದಾರೆ ಕಾರ್ಖಾನೆಯಲ್ಲಿ ಎಂಪ್ಲಾಯ್ಸು, ಅವ್ರನ್ನೆಲ್ಲ ನಿರಾಣಿ ಅವರು ಮುಂದುವರ್ಸ್ಕೊಂಡು ಹೋಗಬೇಕು ಅಂತೇಳಿ 109 ಜನ ನಿರಾಣಿ ಅವ್ರಿಗೆ ಹ್ಯಾಂಡ್ ಓವರ್ ಮಾಡ್ತಾರೆ. ಮುಂದುವರ್ಸ್ಕೊಂಡು ಹೋಗ್ಲಿಕ್ಕೆ ಇಷ್ಟ ಇಲ್ಲ ಅಂತಂದರೆ ಅವ್ರಿಗೆ VRS ಕೊಡಬೇಕು ಅಂತೇಳಿ ಒಂದು ಕ್ಲಾಸ್ನ ಸೇರಿಸಿ ನಮ್ಮನ್ನ ಇವರಿಗೆ ಹ್ಯಾಂಡ್ ಓವರ್ ಮಾಡ್ತಾರೆ. ಇವರು ಅದೇ ರೀತಿ ಮೊದಲನೇ 1 ವರ್ಷ ನಡ್ಸ್ಕೋತಾರೆ ಸರ್. 2ನೇ ವರ್ಷದಿಂದ ಇವ್ರೇನು ಮಾಡ್ತಾರೆ, ನಮ್ಗಳನ್ನ ಕೆಲಸದಿಂದ ನಮಗೆ ಅವಶ್ಯಕತೆ ಇಲ್ಲ, ನಮ್ಗೆ ಬೇಡ PSSಗೆ ಅವರು, ಅದು ಆ ಪ್ರಾಬ್ಲಮ್ ಈ ಪ್ರಾಬ್ಲಮ್ ಅಂತೇಳಿ ನಮಗೆ ತೊಂದರೆಗಳು ಕೊಟ್ಟು ನಮ್ಮನ್ನ ಕೆಲಸದಿಂದ ಬಿಡುಗಡೆ ಮಾಡಿರ್ತಾರೆ ಸರ್. ಅದ್ರ ವಿರುದ್ಧ ನಾವು ALCಗೆ ಹೋಗಿರ್ತೀವಿ. ALCಗೆ ಹೋಗಿದಾಗ ALCನೂ ಎಲ್ಲ 1947 ಅಡಿ 33 ಅಡಿಯಲ್ಲಿ ಉಲ್ಲಂಘನೆ ಮಾಡಿರ್ತಾರೆ. ಇವರು ನಮ್ಮನ್ನ ಕೆಲಸದಿಂದ ತೆಗಿಬಾರ್ದು, ಮುಂದುವರಿಸಬೇಕು ಅಂತ ಇವರು ಹೇಳ್ತಾರೆ. ಅದನ್ನು ಇವರು ಒಬ್ಬೆ ಮಾಡಲ್ಲ ಸರ್. ಆಮೇಲೆ DLCಗೆ ಹೋಗ್ತೀವಿ ಸರ್, ಅಲ್ಲೂ ಒಬ್ಬೆ ಮಾಡಲ್ಲ ಇವರು. ಆಮೇಲೆ ಏನು ಮಾಡ್ತೀವಿ ನಾವು, ಸೀದಾ ಹೈಕೋರ್ಟ್ಗೆ ಹೋಗಿದ್ದೀವಿ ಸರ್. ಇದಕ್ಕೆ ಹೈಕೋರ್ಟ್ಗೆ ಹೋಗಿ ಹೈಕೋರ್ಟಿಂದ ಆರ್ಡರ್ ಮಾಡಿಸ್ಕೊಂಡಿದ್ದೀವಿ ಸರ್. ಹೈಕೋರ್ಟಿಂದ ಆರ್ಡರ್ ಆಗಿದೆ. ಫಸ್ಟ್ ಸ್ಟೇ ಆಯಿತು. ಸ್ಟೇ ಆದಾಗಲ ಇವರು ತೆಗೆದಿರೋ ಅದನ್ನು ಸ್ಟೇ ಕೊಟ್ಟರೋದಕ್ಕೆ. ಸ್ಟೇ ಕೊಟ್ಟರು ಇವರು ಒಬ್ಬೆ ಮಾಡಲಿಲ್ಲ ಅದನ್ನು. ಆವಾಗ ಏನು ಮಾಡಿದ್ವಿ, ಒಂದಷ್ಟು ಜನ ಚಿಮ್ನಿ ಏರಿ ನಮ್ಗೆ ಕೆಲಸ ಬೇಕು, ನಮಗೆ ಜೀವನ ನಡೆಸ್ಬೇಕು ನಾವು ಅಂತೇಳಿ ಚಿಮ್ನಿ ಏರಿದಾಗ ಅವಾಗ ಒಂದು ತಹಸೀಲ್ದಾರ್ ಮತ್ತು ಲೋಕಲ್ ಎಲ್ಲ ಬಂದು ನಮ್ಮನ್ನ ಪುನಃ ವಾಪಸ್ ಕೆಲಸ ತೊಗೊಳಂಗೆ ಮಾಡಿದರು. ಪ್ರತಿ ವರ್ಷವೂ ಇದೇ ಥರ ಗೋಳು ಸರ್ ಇವ್ರದ್ದು. ಸೀಸನ್ ಮುಗಿದಂಗೆ ನಮ್ಮನ್ನ ತೆಗೆದಾಕ್ಬಿಡೋದು ಕೆಲಸದಿಂದ. ಪುನಃ ನಾವು ಕೆಲಸಕ್ಕೆ ಬರಬೇಕು ಅಂತ ಹೇಳಿದ್ರೆ ಈ ಥರ ಹೋರಾಟ ಮಾಡಿ, ಈ ಥರ ಯಾರು ಕಾಲಿಡ್ದು ನಾವು ಬೇರೆ ಹತ್ರ ಎಲ್ಲ ಹೋಗಿ ಕೇಳ್ಕೊಂಡು ಈ ಮಂದಿ ಕೆಲಸಕ್ಕೆ ತಗೋತಾ ಇದ್ದೀವಿ ಸರ್. ನಾವು ಇಲ್ಲಿ 25-30 ವರ್ಷದಿಂದ ಕೆಲಸ ಮಾಡಿದ್ದೀವಿ ಕಾರ್ಖಾನೆಯಲ್ಲಿ. ನಮ್ಮನ್ನು ಬಿಟ್ಬಿಟ್ಟು ಒಳಗಡೆ 400 ಜನ ಕೆಲಸ ಮಾಡ್ತಾ ಇದ್ದಾರೆ ಸರ್. ನಮ್ಮ 40 ಜನ ಮಾತ್ರ ಈ ಥರ ಶೋಷಣೆ ಮಾಡ್ತಾ ಇದ್ದಾರೆ, ಅವಾಗಿನ ಕೆಲಸ ಮಾಡ್ಕೊಂಡು ಬಂದಿರೋರನ್ನ ಅಂತೇಳಿ ನಾವೆಲ್ಲ ಕೋರ್ಟ್ಗೆಲ್ಲ ಹೋದ್ವಿ. ಕೋರ್ಟಲ್ಲೂ ಆರ್ಡರ್ ಆಯಿತು ಸರ್. ಏನು ಅಗ್ರಿಮೆಂಟ್, ಲೀಸ್ ಅಗ್ರಿಮೆಂಟ್ ಏನಾಗಿದೆ ಅದ್ರ ಪ್ರಕಾರ ನೀವು ನಡ್ಸ್ಕೋಬೇಕು ಎಂಪ್ಲಾಯ್ಗಳನ್ನ, ಅದ್ರ ಪ್ರಕಾರ ಕಂಟಿನ್ಯೂ ಮಾಡಿ ಅಂತಂದ್ಬಿಟ್ಟು ಕ್ಲಿಯರಾಗಿ ಒಂದು ಅಗ್ರಿಮೆಂಟ್. ಇದು ಈಗ ಎಷ್ಟು ತಿಂಗಳಿಂದ ನಿಮ್ಮನ್ನು ಇದು ಮಾಡಿದ್ದಾರೆ ಸರ್? ಈಗ ನಮ್ಮ 4 ದಿನ ಆಯಿತು ಸರ್. 4 ದಿನದಿಂದ. ಈಗ ಸ್ಯಾಲ್ರಿ ಇಲ್ಲಿ ಗಂಟನೂ ಕಂಟಿನ್ಯೂ ಕೊಟ್ಟಿದ್ರಾ? ಕಂಟಿನ್ಯೂ ಕೊಟ್ಟಿದ್ದಾರೆ, ಕೊಡಲ್ಲ. ಸ್ಯಾಲ್ರಿ 4 ವರ್ಷದಿಂದ ಯಾರಿಗೂ ಜಾಸ್ತಿ ಮಾಡಿಲ್ಲ. 7,000 4 ವರ್ಷದಿಂದ ನಿರಾಣಿ ಅವ್ರು ಬಂದ ತವಿನ ನಮಗೆ ನಾವು ಏನು ಸ್ಯಾಲರಿ ಇದ್ವಿ ಅದೇ ಸ್ಯಾಲರಿ ಕೊಡ್ತಾರೆ. 1 ರೂಪಾಯಿನೂ ನಮ್ಗೆ ಇಂಪ್ಲಿಮೆಂಟ್ ಮಾಡಿಲ್ಲ. ನಮಗೆ ಅದಕ್ಕೂ ಒಂದು ಆರ್ಡರ್ ಆಗಿದೆ, ಅದನ್ನು ಇವ್ರು ಫಾಲೋ ಮಾಡ್ತಾ ಇಲ್ಲ. ನಾವು ಹೈಕೋರ್ಟ್ ಆರ್ಡರ್ಗಳಿಗೆ ಮತ್ತೆ ಇದೊಂದು ಸರ್ಕಾರದ ಇಲಾಖೆಗಳ ಅಧಿಕಾರಿಗಳ ಆರ್ಡರ್ಗಳಿಗೂ ಇವ್ರು ಯಾವುದೋ ಬೇರೆ ಜಿಲ್ಲಾಡಳಿತಕ್ಕೆ ನೀವು ಇದ್ರ ಬಗ್ಗೆ ಇನ್ಫಾರ್ಮ್ ಮಾಡಲಿಲ್ವಾ? ಇಲ್ಲ, ಜಿಲ್ಲಾಡಳಿತ ಬಂದು DC ಅವರೇ ಬಂದು PSSಗೆ ವಿಶೇಷಾಧಿಕಾರಿಗಳು ಸರ್. ಅವ್ರಿಗೂ ಕೊಟ್ಟು ಅವ್ರ MD PSSಗೆ MD ಅವರು ಲೆಟರ್ ಕೊಟ್ಟಿದ್ದಾರೆ. ನ್ಯಾಯಾಲಯದ ಆದೇಶದ ಪ್ರಕಾರ ನೀವು ಅವ್ರನ್ನ ತೆಗಿಬೇಡಿ, ಮುಂದುವರಿಸಿ ಅಂತ ಹೇಳಿದ್ದಾರೆ ಸರ್. ಈ ತರ ಎಲ್ಲ ಕೊಟ್ಟರು ಇವರು ನಮ್ಮನ್ನ ಮುಂದುವರಿಸಕ್ಕೆ DC ಅವರು ಹೇಳಿದ್ರು ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಜಿಲ್ಲಾಡಳಿತ DR ಅವರು ಹೇಳಿದ್ದಾರೆ. DC ಅವ್ರ ಗಮನಕ್ಕೆ ತರಲಿಲ್ವಾ? DC ಅವ್ರ ಗಮನಕ್ಕೆ ತಂದಿಲ್ಲ ಸರ್. ನಾವು ಇನ್ನ ಇದನ್ನ DC ಅವ್ರ ಗಮನಕ್ಕೆ ತರ್ತೀವಿ ಸರ್. ಇದು ಲೆಟರ್ ಬರ್ದಿ ಇವತ್ತು ಹೋಗ್ಬೇಕು ಸರ್ DC ಆಫೀಸ್ಗೆ. ಅದನ್ನ ಮಾಡ್ಕೋಬೇಕು ಅಂತ ಇದು ಮಾಡ್ತಾ ಇದ್ದೇನೆ. AC ಅವರೆಲ್ಲ ಬಂದಿದ್ದಾರೆ, ತಹಸೀಲ್ದಾರ್ ಎಲ್ಲ ಬಂದಿದ್ದಾರೆ. ಅವರು ಹೇಳಿದ್ದಾರೆ ಈ ತರ ಆಗಿದೆ, ಈ ತರ ಕಂಟಿನ್ಯೂ ಮಾಡಿ ಅಂತ. ಇವರು ಸುತರಾಂ ಬೇಡ ನಮಗೆ ಇವರು ಅಂತೇಳಿ ನಮ್ಮನ್ನ ಅಲ್ಲ. ಈಗ ನೀವು ಜಿಲ್ಲಾಡಳಿತನ, ಈಗ ಉಸ್ತುವಾರಿ ಸಚಿವರನ್ನ DC ಅವ್ರನ್ನ ಭೇಟಿ ಆಗಿದ್ದೀರಾ ಇದ್ರ ಬಗ್ಗೆ? ಇನ್ನೂ DC ಅವ್ರನ್ನ ಭೇಟಿ ಆಗಿಲ್ಲ ಸರ್. ಇವತ್ತು ಭೇಟಿ ಆಗೋಣ ಅಂತ ಅನ್ಕೊಂಡಿದ್ದೀವಿ ಅವ್ರನ್ನ. ಮತ್ತೆ ನಮಗೆ ಪ್ರತಿ ವರ್ಷನೂ ಸರ್ ಇವು ನಿರಾಣಿ ಅವರು ನಮ್ಮ ಲೀಸ್ ತೊಗೊಂಡ್ತಾವಿಂದ ನಮ್ಮ ಕಾರ್ಮಿಕರಿಗೆ ಸರ್ ತುಂಬ ತೊಂದರೆ ಕೊಡ್ತಾ ಇದ್ದಾರೆ. ಇನ್ ಟೈಮ್ಗೆ ನಮಗೆ ಸ್ಯಾಲ್ರಿ ಕೊಡಲ್ಲ. ಮತ್ತು ಒಂದು ಲೀವೇಜಸ್ ತೊಗೊಬೇಕು ಅಂದ್ರೆ ಇವ್ರು ಗುದ್ದಾಡ ತೊಗೊಬೇಕು. ಒಂದು ಟೈಮ್ ಮಾಡಬೇಕು ಅಂದ್ರೆ ನೀವು ನಮ್ಮ ಹತ್ರ 10 ವರ್ಷ ನಿಮ್ಮ ಕೆಲಸ ಮೇಲೆ ನಿಮ್ಗೆ ಟೈಮ್ ಕೊಡೋಕ್ಕಾಗಲ್ಲ, ನಿಮ್ಗೆ ಇದು ಮಾಡೋಕ್ಕಾಗಲ್ಲ ಅಂತೇಳಿ ಇಲ್ಲಿರೋ ರೀಸನ್ಗಳೆಲ್ಲ ಕೊಟ್ಟು ನಮ್ಗೆ ಕೊಡಬೇಕಾದ ಸೌಲಭ್ಯಗಳು ಒಂದನ್ನು ಕೊಡೋದು ನಮಗೆ ನಮ್ಮನ್ನ ಇದುವರೆಗೂ ತುಂಬಾ ಗೋಳಿಕೊಂಡಿದೆ ಸರ್. 4 ವರ್ಷ ನಮಗೆ ಕೆಲಸಗಳು ಕೊಟ್ಟಿಲ್ಲ. ಫಸ್ಟ್ ಏನು ಮಾಡೋದು, ತಹಸೀಲ್ದಾರ್ ಆಫೀಸಲ್ಲಿ ನೀವು ಕೆಲಸ ಬರೋದೇ ಬೇಡ, ನೀವು ಮನೇಲಿ ಸಂಬಳ ಕೊಡ್ತೀವಿ ಅಂದರು. ನಾವು ಕೂತಿ ಸಂಬಳ ತಗೊಳ್ಳಲ್ಲ, ನಮ್ಗೆ ಬೇಡ, ನಾವು ಕೆಲಸ ಮಾಡ್ತೀವಿ, ನಮ್ಮ ಸಂಬಳ ಕೊಡಿ ಅಂತೇಳಿ ನಾವೆಲ್ಲ ಮಾಡ್ಕೊಂಡಾಗ ಆಯ್ತು ಬನ್ನಿ ಅಂದ್ಬಿಟ್ಟು ಕರ್ಸ್ಕೊಂಡು ಸರ್ 1 ವರ್ಷ ಕೆಲಸ ಕೊಟ್ಬಿಟ್ಟು ಆಮೇಲೆ 2ನೇ ವರ್ಷದಲ್ಲಿ ನಮ್ಮ ಕೆಲಸನೂ ಕೊಡಲಿಲ್ಲ ಸರ್. ನಮ್ಗಳನ್ನ ಸುಮ್ಮನೆ ಕೂರಿಸಿ ನಮಗೆ ಮಾನಸಿಕವಾಗಿ ತೊಂದರೆ ಕೊಡ್ತಾ ಇದ್ದಾರೆ ಸರ್. ಎಷ್ಟು ಕಾರ್ಮಿಕರಿಗೆ ಇವರು ನಮಗೆ ಇದು ಮಾಡ್ತಾ ಇದ್ದಾರೆ ಅಂದರೆ ಇದನ್ನೆಲ್ಲ DC ಅವ್ರ ಗಮನಕ್ಕೂ ತಂದಿದ್ದೀವಿ ಸರ್. ನಮಗೆ ಹಿಂಗೆ ಕೆಲಸ ಕೊಡ್ತಾ ಇಲ್ಲ, ನಮಗೆ ಹಿಂಗೆ ತೊಂದರೆ ಕೊಡ್ತಾ ಇದ್ದಾರೆ, ನಮಗೆ ಇನ್ ಟೈಮ್ ಏನು ಕೊಡಬೇಕು ಅದೆಲ್ಲ ಕೊಡ್ತಾ ಇಲ್ಲ. ಮತ್ತು ಇದು ನಮ್ಮದು ಅಗ್ರಿಮೆಂಟ್ ಇರೋದು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ನ ಫಾಲೋ ಮಾಡ್ತಾ ಇಲ್ಲ, ಉಲ್ಲಂಘನೆ ಮಾಡ್ತಾರೆ ಅಂತೆಲ್ಲ ಕೊಟ್ಟಿದ್ದೀವಿ. ಕೇಂದ್ರ ಕಮಿಷನ್ ಎಲ್ಲ ಹಾಕಿದ್ದಾರೆ, ನೀವು ಅದನ್ನ ಉಲ್ಲಂಘನೆ ಮಾಡ್ತಾ ಇದ್ದಾರೆ, ಅದನ್ನ ಫಾಲೋ ಮಾಡಿ ಅಂತೆಲ್ಲ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ ಸರ್. ಇವ್ರಿಗೆ ಏನು ಕೊಟ್ಟರು ಈಗ ಕೋರ್ಟ್ ಎಲ್ಲ ಪ್ರತಿಯೊಂದು ನೋಟಿಸ್ಗಳು ಅವ್ರು ಸ್ವೀಕರಿಸಿದ್ದಾರೆ ಸರ್. ಸ್ವೀಕರಿಸಿದ್ದಾರೆ. ಅದಕ್ಕೆ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಸರ್ ಅವರು. ನಮಗೆ ಬೇಡ, ನಮಗೆ PSS ಕಂಪ್ಲೇಸ್ ನಮಗೆ ಬೇಡ, ನಮಗೆ ನಾವು ತಗೋತೀವಿ ನಮ್ಮ ಹತ್ರ. ಅಲ್ಲ, ಅವ್ರೇನಾದ್ರು ಆಪೋಸಿಟ್ ಲಾಯರ್ಗಳು ಇಟ್ಟಿದ್ದಾರೆ ಸರ್. ಅವ್ರ ಆಪೋಸಿಟ್ ಲಾಯರ್ ಇಟ್ಟಿದ್ದಾರೆ. ಅವರೆಲ್ಲ ವಾದ ಮಾಡಿದ್ದಾರೆ. ನಾವು 4 ಪ್ರೇಯರ್ ಇಟ್ಕೊಂಡಿದ್ವಿ, ಅದರಲ್ಲಿ 1 ಪ್ರೇಯರ್ ನಮ್ಮಂತೆ ಆಗಿದೆ. ನಮ್ಮಂತೆ ಕೆಲಸದಿಂದ ತೆಗಿಬಾರ್ದು, ಅಗ್ರಿಮೆಂಟ್ ಪ್ರಕಾರವನ್ನು ಮುಂದುವರಿಸಬೇಕು. ನೀವೇನೋ ತೆಗಿಬೇಕು ಅಂದರೆ ಲೀಗಲ್ ಆಗಿ ನೀವು ಮೂವ್ ಮಾಡ್ಬೋದು ಅಂತ ಅವ್ರಿಗೆ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ ಸರ್. ಈಗ ನಿರಾಣಿ ಅವ್ರ ಗಮನಕ್ಕೆ ಏನಾದ್ರು ಹೋಗಿದೆಯಾ ಇದು ಸರ್? ಇವರು ಮ್ಯಾನೇಜರ್ ಇದ್ದಾರೆ, CGM ಇದ್ದಾರೆ, ಅವ್ರ ಗಮನಕ್ಕೆ ತಂದಿರ್ತಾರೆ ಸರ್ ಇದನ್ನೆಲ್ಲ. ಇಲ್ಲಿ ಏನಾಗುತ್ತೆ ಅದೆಲ್ಲ ಡೈಲಿ ಈವ್ನಿಂಗ್ ರಿಪೋರ್ಟ್ ಹೋಗುತ್ತೆ ಸರ್ ಅವ್ರಿಗೆ, ನಾಳೆ ಈವ್ನಿಂಗ್. ಓಕೆ, ಹೆಸರು ಸರ್ ನಿಮ್ಮದು? ನನ್ನ ಹೆಸರು ಆನಂದ್ ಅಂತೇಳಿ. ನೀವೇನು ವರ್ಕ್ ಮಾಡ್ತಾರೆ? ನಾನು ಅಕೌಂಟ್ ಆಫೀಸರಾಗಿ ವರ್ಕ್ ಮಾಡ್ತಾ ಇದ್ದೀನಿ ಇಲ್ಲಿ. ಮತ್ತು